ವಿಶೇಷ ಏನಂದ್ರೆ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ನೂತನವಾಗಿ ಅಧ್ಯಕ್ಷರಾದಂಥ ಹಿರಿಯ ಕಾಂಗ್ರೆಸ್ ಮುಖಂಡರು ಸನ್ಮಾನ್ಯ ಬಿ.ಕೆ. ಹರಿಪ್ರಸಾದ್ ಸಾಹೇಬ್ ನೇತೃತ್ವದೊಳಗೆ ನಮ್ಮ ಬೆಳಗಾಂ ವಿಭಾಗ ಮಟ್ಟದ ಜಿಲ್ಲಾಧ್ಯಕ್ಷರು, ಆ ಭಾಗದ ಶಾಸಕರು ಮತ್ತು BL1 BL2 ಒಂದು ಟ್ರೈನಿಂಗ್ ಟೈಪ್ ಸಮಾವೇಶ ಟೈಪ್ ಒಂದು ಕಾರ್ಯಕ್ರಮ ಮಾಡಿದ್ವಿ. ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತು. ಭಾರತೀಯ ಜನತಾ ಪಾರ್ಟಿ ಅವರು ವಿಶೇಷವಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅವ್ರೇನು ಬಿಹಾರ್ನಲ್ಲಿ SR ಮುಖಾಂತರ ಅಲ್ಲಿ ಅಧಿಕಾರ ಹಿಡಿದು ಮೊನ್ನೆ ನೋಡಿದ್ವಿ. ಬೇಗ ಪಶ್ಚಿಮ ಬಂಗಾಳ ಆಯ್ತು, ಅಸ್ಸಾಂ ಆಯ್ತು, ಅವರೆಲ್ಲ ಕಾಂಗ್ರೆಸ್ ಮತದಾರ ಏನಪ್ಪ ಅಂದ್ರೆ ಸಲಂ ಏರಿಯಾ ಬಡವರು, ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಟಾರ್ಗೆಟ್ ಮಾಡಿ ಈ ವೋಟ್ ಲಿಸ್ಟ್ಲಿಂದ ಕೈ ಬಿಡೋದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಜಾಗೃತಿ ತರಲಿಕ್ಕೆ ಇವತ್ತೊಂದು ಸಭೆ ಮಾಡಿದ್ದೀವಿ. ಅವರ ನಮ್ಮ ದೇಶದ ನಾಗರಿಕರ ಬಗ್ಗೆ ಪರಿಶೀಲನೆ ಮಾಡ್ರಿ, ಮನೆಗೆ ಹೋಗಿ ಅವ್ರ ಇನ್ವಿಟಿಗೇಷನ್ ಮಾಡಿ. ಅದಕ್ಕೆ ನಮ್ಗೆ ಇರೋದಿಲ್ಲ. ನಾವು ಎಲ್ಲ ಕಾಂಗ್ರೆಸ್ ಪಕ್ಷದವರು ಎಲ್ಲ ಸಮುದಾಯ ಜನ ಅವ್ರ ಜೊತೆ ಇದ್ದೀವಿ. ಆದರೆ ಬರೀ ಅಧಿಕಾರಿಗಾಗಿ ಒಂದು ಸಮುದಾಯಕ್ಕೆ ಮತ್ತು ವಿಶೇಷವಾಗಿ ಬಡವರಿಗೆ ಕಾಂಗ್ರೆಸ್ ಮತದಾರರಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಲ್ಲ, ಅದು ವಿರೋಧ ನಾವು ಕೆಲಸ ಮಾಡಬೇಕು. ಪ್ರತಿಯೊಬ್ಬರ ಈ ದೇಶದಲ್ಲಿ ಹುಟ್ಟಂತ ನಾಗರಿಕರಿಗೆ ಮತ ರಕ್ಷಣೆ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ನಾವು ಕರೆಯನ್ನು ಕೊಟ್ಟಿದ್ದೀವಿ. ಅದೇ ಪಕ್ಷದಲ್ಲಿ ಏನು CA NRC ಅಂತೇಳಿ ಹೆಸರ್ಲೇ ಒಂದು ರಾಜಕೀಯ ಮಾಡಕ್ ಹೋಗಿದ್ರು ಅವರು. ಈಗ ನಮ್ಮ ಮನೆಗೆ ಯಾರೊಬ್ಬ ಬೇರೆ ಮನೆಯವ್ರು ಬಂದ್ರು, ನಮ್ಮ ಸಮಾಜ ಮನುಷ್ಯನ ಬಂದಿದ್ರು ನಾವು ಬಿಡೋಲ್ಲ. ನಮ್ಮ ಉಣಿಗೆ ಯಾರೊಬ್ರು ಹೊಸಬ್ರು ಬಂದ್ರೆ ನಾವು ಬಿಡೋಂಗಿಲ್ಲ. ಅದೇ ತರ ನಮ್ಮ ದೇಶದೊಳಗೆ ವಲಸಿಗಾರ ಅಂತ ಏನಂತಾರ, ಅವ್ರು ವಲಸೆಗಾರ ಅಂತೇಳಿ ಅವ್ರು ಬಂದ್ರೆ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿ ತೆಗಿಲಿ, ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ. ಸುಮ್ಮನೆ ಈ ದೇಶದಲ್ಲಿ ಹುಟ್ಟು ಈ ದೇಶದಲ್ಲಿ ಬೆಳೆದು ಇದ್ದಂತ ನಾಗರಿಕರಿಗೆ ಈ ತರ SR ಮುಖಾಂತರ ತೊಂದರೆ ಕೊಡತ್ತಲ್ಲ, ಅದಕ್ಕೆ ವಿರೋಧ ಹೋರಾಟ ಮಾಡಕ್ಕೆ ನಾವು ಪ್ರತಿಯೊಬ್ಬರು ಕಾಂಗ್ರೆಸ್ ಕಾರ್ಯಕರ್ತ